ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಬೆಂಬಲಿಗರು ಮತ್ತು ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ನಡೆದಂತಹ ಘರ್ಷಣೆ, ಫೈರಿಂಗ್, ಓರ್ವ ಕೈ ಕಾರ್ಯಕರ್ತನ ಕೊಲೆ, ಈ ಪ್ರಕರಣದ ತನಿಖೆ ಈಗ ತೀವ್ರತರವಾಗಿ ಸಾಗಿದೆ. ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆ ಈಗ ಚುರುಕಾಗಿದೆ. ಗಲಭೆ ನಡೆದಂತಹ ಸ್ಥಳಕ್ಕೆ ಈಗ ಸೋಕೋ ಟೀಮ್, ಬಾಂಬ್ ಸ್ಕ್ವಾಡ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಬೆಂಗಳೂರಿನಿಂದ ಅಧಿಕಾರಿಗಳನ್ನು ಕರೆಸಿಕೊಂಡಿದ್ದಾರೆ. ಬುಲೆಟ್ ಪತ್ತೆ ಹಚ್ಚೋ ಪ್ರಯತ್ನ ಕೂಡ ನಡೀತಾ ಇದೆ. 10ಕ್ಕೂ ಹೆಚ್ಚು ಸಿಬ್ಬಂದಿ ಈ ಪರಿಶೀಲನಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಸೋಕೋ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್, ಆ ತಂಡ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿ. ಎಲ್ಲರೂ ಕೂಡ ಸಾಕ್ಷಿಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗಲಭೆ ನಡೆದಂತಹ ಜಾಗ ಏನಿದೆ, ಜನಾರ್ದನ ರೆಡ್ಡಿ ಮನೆ ಮುಂದೆ, ಆ ಮುಂಭಾಗಕ್ಕೆ ಪೊಲೀಸ್ ಅಧಿಕಾರಿಗಳ ಜೊತೆ ಸೋಕೋ ಟೀಮ್ ಕೂಡ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಆಲ್ರೆಡಿ FSL ಟೀಮ್ ಬಂದಿತ್ತು. FSL ಟೀಮ್ ಕೆಲವು ಸಾಕ್ಷಿಗಳನ್ನು ಕಲೆ ಹಾಕಿತ್ತು. ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ಇವತ್ತು ಸೋಕೋ ಟೀಮ್, ಬಾಂಬ್ ಸ್ಕ್ವಾಡ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಯಾಕೆಂದರೆ ಅವರವರದ್ದೇ ಆದಂತಹ ನಿಟ್ಟಿನಲ್ಲಿ ಅವರು ಸಾಕ್ಷಿಗಳನ್ನು ಕಲೆ ಹಾಕುವಂತಹ ಪ್ರಯತ್ನಗಳನ್ನು ಅವರು ಮಾಡ್ತಾರೆ. ಇವರು ಕೃತ್ಯಕ್ಕೆ ಬಳಸಿದ ವಸ್ತುಗಳು ಯಾವ್ಯಾವುದು, ಈ ಗಲಭೆಯಲ್ಲಿ ಬಳಸಲಾಗಿರುವ ವಸ್ತುಗಳು ಏನು, ಅದೆಲ್ಲವನ್ನು ಕೂಡ ಅವರು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿ ಬಂದು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವು ಅವ್ರದ್ದೇ ಆದಂತಹ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿರ್ತಾರೆ. ಆ್ಯಂಡ್ ಆ ವಿಚಾರದಲ್ಲಿ ಅವರಿಗೆಲ್ಲ ಸಾಕಷ್ಟು ತರಬೇತಿ ಆಗಿರುತ್ತೆ. ಇಂತಹ ಘಟನೆಗಳು ನಡೆದಾಗ ಏನನ್ನು ಕಲೆ ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಘಟನೆ ನಡೆದು 5 ದಿನಗಳ ನಂತರ ಇವತ್ತು ಬಾಂಬ್ ಸ್ಕ್ವಾಡ್, ಸೋಕೋ ಟೀಮ್ ಅವರೆಲ್ಲರೂ ಕೂಡ ಬಂದಿರತಕ್ಕಂಥದ್ದು. ಏನೆಲ್ಲ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ? ಅರವಿಂದ್, ಈಗಾಗಲೇ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ನಡೆದಂಥ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ FSL ಟೀಮ್ನಿಂದ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಲಾಗಿತ್ತು. ಇದೀಗ ಇವತ್ತು 5ನೇ ದಿನ ಘಟನೆ ನಡೆದು ಇವತ್ತು ಬೆಂಗಳೂರು ಮತ್ತು ಹುಬ್ಬಳ್ಳಿಯಿಂದ ಒಂದು ಬಾಂಬ್ ಸ್ಕ್ವಾಡ್ ಮತ್ತು ಸುಕೋ ಟೀಮ್ ಬಂದಿರುವಂಥದ್ದು. ನಾನೀಗ ಜನಾರ್ದನ್ ರೆಡ್ಡಿಯ ಮನೆ ಮುಂಭಾಗದಲ್ಲಿ ನಡೆದಂಥ ಗಲಾಟೆ ಎನ್ನುತ್ತಾ ಅದೇ ಸ್ಥಳದಲ್ಲಿದ್ದೀನಿ. ಈಗಾಗಲೇ ಬಾಂಬ್ ಸ್ಕ್ವಾಡ್ ತಂಡದಿಂದ, ಅಂದರೆ ಬಾಂಬ್ ನಿಷ್ಕ್ರಿಯ ದಳ ತಂಡದಿಂದ ಈಗಾಗಲೇ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಒಂದಿಷ್ಟು ತಪಾಸಣೆಯನ್ನು ಕೂಡ, ಸರ್ಚಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಯಾವ ಭಾಗದಲ್ಲಿ ಗಲಾಟೆ ಆಗಿತ್ತು, ಏನಾದರೂ ಅವತ್ತು ಬೇರೆ ಬೇರೆ ವಸ್ತುಗಳೇನಾದರೂ ತೆಗೆದುಕೊಂಡು ಬಂದು ಇಲ್ಲೇನಾದರೂ ಎಸ್ದಿದ್ರ ಅಥವಾ ಗಲಭೆಗೆ ಇನ್ನೇನಾದರೂ ಬೇರೆ ಬೇರೆ ವಸ್ತುಗಳನ್ನು ಬಳಕೆ ಮಾಡಿದ್ರ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅದ್ರ ಜೊತೆಗೆ ಸೂಕೋ ಟೀಮ್ ಎರಡರ ಕಡೆಯಿಂದಲೂ ಕೂಡ ಈಗ ಕ್ರೈಮ್ ಇನ್ವೆಸ್ಟಿಗೇಷನ್, ಅಂದರೆ ಈ ಒಂದು ಕ್ರೈಮ್ ಇಲ್ಲಿ ಹೆಂಗೆ ನಡೀತು ಅನ್ನುವಂಥದ್ದನ್ನ ಎಲ್ಲವನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆಗೆ ಯಾವುದಾದ್ರೂ ವಸ್ತುಗಳೇನಾದರೂ ಇಲ್ಲಿ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಒಟ್ಟು ಒಂದು ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಏನು ಇನ್ಸಿಡೆಂಟ್ ನಡೀತು, ಇನ್ಸಿಡೆಂಟ್ ನಡೆದಂಥ ಪ್ರತಿಯೊಂದು ಜಾಗಗಳನ್ನು ಕೂಡ ತಡಕಾಡ್ತಾ ಇದ್ದಾರೆ. ಪ್ರತಿಯೊಂದು ಜಾಗಗಳಲ್ಲಿಯೂ ಕೂಡ ಹುಡುಕಾಡ್ತಾ ಇದ್ದಾರೆ. ಅಂದರೆ ಏನಾದರೂ ವಸ್ತುಗಳು ಸಿಗ್ಬೋದು, ಬೇರೆ ಬೇರೆ ಇಲ್ಲಿ ಜೀವಕ್ಕೆ ಹಾನಿಯಾಗುವಂಥ ರೀತಿಯಲ್ಲಿ ಬೇರೆ ವಸ್ತುಗಳೇನಾದರೂ ಇಲ್ಲಿ ಬಳಕೆ ಮಾಡಿದ್ರ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಈಗಾಗಲೇ ಒಂದು ರೀತಿಯಿಂದ ತಪಾಸಣೆ ನಡೀತಾ, ಸರ್ಚಿಂಗ್ ಕೂಡ ನಡೆದಿದೆ. ಏನು ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಕಳೆದ 1 ಗಂಟೆಯಿಂದಲೂ ಕೂಡ ಇಲ್ಲಿ ತೀವ್ರವಾಗಿರ್ತಕ್ಕಂಥ ತಪಾಸಣೆಯನ್ನ ಇದೀಗ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಸುಕೋ ಟೀಮ್ಗಳಿಂದ ನಡೀತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು. ಅಂದರೆ ಪ್ರತಿಯೊಂದನ್ನು ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ತಡಕಾಡಿ ಹುಡುಕಾಡುವಂಥ ಕೆಲಸವನ್ನು ಇದೀಗ ಬಾಂಬ್ ನಿಷ್ಕ್ರಿಯ ದಳದಿಂದ, ಅಂದರೆ ಬಾಂಬ್ ಪತ್ತೆ ಏನು ಟೀಮ್ ಇದೆ ಅದರಿಂದ ಈಗ ನಡೀತಾ ಇರುವಂಥದ್ದು. ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಇಂಚಿಂಚು ಜಾಗವನ್ನು ಬಿಡದೆ ಇದೀಗ ಹುಡುಕಾಡುವಂಥ ಕೆಲಸಕ್ಕೆ ಇದೀಗ ಬೆಂಗಳೂರು ಮತ್ತು ಹುಬ್ಬಳ್ಳಿ ಇಂದ ಬಂದಿರತಕ್ಕಂಥ ಟೀಮ್ ಮಾಡ್ತಾ ಇದೆ. ಅಂದರೆ ಯಾವುದೇ ರೀತಿಯ ಏನಾಗಿತ್ತು, ಅಂದರೆ ಇಡೀ ಘಟನೆಗೆ ಏನಾಗಿತ್ತು ಮತ್ತು ಯಾವ್ಯಾವ ರೀತಿಯ ವಸ್ತುಗಳನ್ನ ಬಳಕೆ ಮಾಡಿದ್ರು ಅವೇನಾದರೂ ಪತ್ತೆ ಆಗ್ಬೋದು ಅನ್ನೋ ತಿಂಟಲ್ಲ. ಯಾಕಂದರೆ ಈಗಾಗಲೇ ಇಡೀ ಘಟನೆಯನ್ನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಭಾಳ ತೀವ್ರವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಯಾವುದೇ ತನಿಖೆಯಲ್ಲಿ ಲೋಪದೋಷಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ, ಅಂದರೆ ಅವಶ್ಯಕತೆ ಯಾವ್ಯಾವ ರೀತಿಯ ಅವಶ್ಯಕತೆಗಳಿದೆಯೋ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ತನಿಖೆಗೆ ಬೇಕಾಗಿರುವಂಥ ಪೂರಕ ಮಾಹಿತಿಗಳೆಲ್ಲವನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದರೆ, ಆ ಭಾಗವಾಗಿ ಇದೀಗ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅದ್ರ ಜೊತೆಗೆ ಸೂಕೋ ಟೀಮ್ ಎರಡೂ ಕೂಡ ಬಳ್ಳಾರಿಗೆ ಬಂದು ಈಗ ಸರ್ಚಿಂಗ್ ನಡೆಸಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಹೇಳಿದ್ರಲ್ಲ, ಇನ್ವೆಸ್ಟಿಗೇಷನ್ನಲ್ಲಿ ಯಾವುದೇ ಲೋಪದೋಷಗಳಾಗಬಾರ್ದು, ನಾಳೆ ದಿನ ವಿರೋಧ ಪಕ್ಷದವರಿಗೆ ಆಹಾರ ಆಗಬಾರ್ದು, ಹಾಗಾಗಿ
ಎಲ್ಲ ತಂಡಗಳನ್ನು ಕರೆಸಿ ಸ್ಪಾಟ್ ಇನ್ಸ್ಪೆಕ್ಷನನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಲ್ಲಿನ ಸ್ಥಳೀಯ FSL ಟೀಮ್ ಅವರು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಸೊ ನಾಳೆ ದಿನ ಕೋರ್ಟ್ನಲ್ಲಿ ಇದನ್ನು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಮತ್ತೊಂದು ಸಂದರ್ಭದಲ್ಲಿ ಸೋಕೋ ಟೀಮ್ ಅವ್ರದ್ದು ರಿಪೋರ್ಟ್ ಎಲ್ಲಿ ಅಂತನೋ, ಬಾಂಬ್ ಸ್ಕ್ವಾಡ್ ಅವ್ರ ರಿಪೋರ್ಟ್ ಎಲ್ಲಿ ಅಂತನೋ ಏನಾದರೂ ಕೇಳಬಹುದು. ಅಲ್ಲಿ ಯಾವುದೇ ಎಡವಟ್ಟುಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆ ಥರ ಮಾಡಬೇಕು ಅಂದಿದ್ರೆ ಇವರು ಆ ರೋಡನ್ನೇ ಬ್ಲಾಕ್ ಮಾಡಬೇಕಾಗ್ತಿತ್ತು. ಆ್ಯಕ್ಚುಲಿ ಆ ರೋಡನ್ನು ಬ್ಲಾಕ್ ಮಾಡಿ ಸಾಕ್ಷಿ ನಾಶ ಆಗದ ರೀತಿಯಲ್ಲಿ ತಡೆ ಹಿಡಿಬೇಕಾಗಿತ್ತು. ಬಟ್ ಅದು ಮಾಡಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಹಾಗಾಗಿ ಆ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಜನರನ್ನ ಏನು ಅರೆಸ್ಟ್ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಕೋರ್ಟ್ಗೆ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಆ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಒಟ್ಟಾರೆ ಇವತ್ತು ಮುಖ್ಯಮಂತ್ರಿಗಳಿಗೆ ಗೃಹ ಇಲಾಖೆಯಿಂದ ಒಂದು ಪ್ರಾಥಮಿಕ ವರದಿ ಕೂಡ ಸಲ್ಲಿಕೆ ಆಗುತ್ತೆ. ಆ ವರದಿಯಲ್ಲಿ ಈ ಎಲ್ಲ ರಿಪೋರ್ಟ್ಗಳು ಅಂಶಗಳು ಕೂಡ ಇರಬೇಕು. ಸೊ ಹಾಗಾಗಿ ಈಗ ಸದ್ಯಕ್ಕೆ ತಮ್ಮ ತಮ್ಮ ತಂಡದವರ ಜೊತೆಯಲ್ಲಿ ಸಾಕ್ಷಿಗಳ ಕಲೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಈ ನಡುವೆ ನೋಡಿ, ಇಡೀ ಪ್ರಕರಣದಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂತಂದರೆ, ಜನಾರ್ದನ ರೆಡ್ಡಿ ಬೆಂಬಲಿಗರೂ ಕೂಡ ಈ ಗಲಭೆಗೆ ತಯಾರಿ ಮಾಡಿಕೊಂಡಿದ್ರಾ ಅಂತ ಅನುಮಾನ ಬರ್ತಾ ಇದೆ.